ಹೀಗೋ ಇದನ್ನ ನನ್ನ ಕೊರಳಿಗೆ ಕಟ್ಟಿ. ಹೇ ಸೀತಾ, ಏನು ಹೇಳುತ್ತಿರುವೆ? ನೀನು ಕೂಡ ನನ್ನನ್ನು ಕೈಲಾಗದವಳು ಎಂದು ತಿಳಿದುಕೊಂಡೆಯಲ್ಲ. ಅಯ್ಯೋ, ಹಾಗೇನೂ ಇಲ್ಲ. ಅಂದರೆ ಇದು ಬಿಟ್ಟು ಬೇರೆ ಮಾರ್ಗವಿಲ್ಲ ನಮಗೆ. ಮಾಂಗಲ್ಯ ಬೇಕಾದರೆ ಮರಳಿ ಮಾಡಿಸ್ಕೊಳ್ಬೋದು, ಆದರೆ ಮಾನ ಮರ್ಯಾದೆ ಅಂತ ಬಂದರೆ ಬಿಟ್ಟು ನಿಲ್ಲೋಕ್ಕಾಗತ್ತೇನ್ರಿ? ನನ್ನ ಮಾತು ಕೇಳಿ, ಮೊದಲು ಇದನ್ನು ನನ್ನ ಕೊರಳಿಗೆ ಹಾಕಿ. ಅದಕ್ಕೆ ನಿನ್ನ ಒಡವೆಗಳನ್ನು ಮಾರಿ ಶ್ರೀಕಾಂತನಿಗೆ ಹಣ ಕೊಡಬೇಕೆ? ಹೌದು ಅಂದರೆ ಹೌದು, ಇದು ಬಿಟ್ಟು ಬೇರೆ ದಾರಿ ಇದೆ ಎಂದು ನಿಮಗೆ. ನನ್ನ ಮಾತು ಕೇಳಿ, ಹಠ ಮಾಡಬೇಡಿ, ಇದು ನನ್ನ ಕೊರಳಿಗೆ ಹಾಕಿ. ಸೀತಾ ಸೀತಾ, ಎಷ್ಟೊಂದು ಒಳ್ಳೆಯವಳು ಸೀತಾ, ನೀನು ಎಷ್ಟೊಂದು ಒಳ್ಳೆಯವಳು. ಮದುವೆ ಆದ 3 ತಿಂಗಳಿಗೆ ಮನೆಯಿಂದ ಹೊರಹೋಗಲು ಹೊಂಚು ಹಾಕುವ ಈಗಿನ ಕಾಲದಲ್ಲಿ ಮೈದುನನ ಓದಿಗಾಗಿ ನಿನ್ನ ಒಡವೆಗಳನ್ನೇ ಬಿಚ್ಚಿ ಕೊಡುತ್ತಿರಂತೆಯಲ್ಲ. ನಿನ್ನಂತವಳ ಕೈ ಹಿಡಿದ ಅದೃಷ್ಟಶಾಲಿ ಕಣೆ ನಾನೇ, ಅದೃಷ್ಟಶಾಲಿ. ಸಾಕು ಸಾಕು, ನೀವು ನನ್ನ ಹೊಗಳಿದ್ದು ತಗೊಳ್ಳಿದನ ಮೊದಲಿನ ಕಟ್ಟಿ. ಸರಿ, ಇದನ್ನು ಮತ್ತೆ ನಮಗೆ ತೆಗೆದುಕೊಳ್ಳಲು ಆಗದಿದ್ದರೆ ನೋಡಿ, ಅಂಥ ಸಂದರ್ಭ ಬಂದರೆ ಎಲ್ಲದಕ್ಕೂ ನಾನು ಸಿದ್ಧಳಾಗಿ ಇದ್ದೀನಿ. ಮೊದಲು ಇದನ್ನ ಕಟ್ರಿ. ಮಾಂಗಲ್ಯ ಎಂಬ ಸರವೋ ಶ್ರೀಮತಿಗೆ ಸಿರಿವರವೋ, ಸಿಂಧೂರ ಅವಳ ವಸ್ತುವೋ, ಅಂದಿಗೆಯ ಅವಳ ಪತಿಯೋ, ಮುತ್ತೈದ ಎಂಬ ಪದವೇ ಅಲ್ಲಾಳ ಅವಳ ಒಡವೆ, ಮುತ್ತೈದ ಎಂಬ. ಪೇಟೆಗೆ ನೀನೇ ಹೋಗಿ ಬಾ. ನನಗೇಕೋ ತಲೆ ತುಂಬಾನೇ ನೋಯ್ತಾ ಇದೆ. ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಸರಿ, ಹಾಗಾದ್ರೆ ನಾನೇ ಪೇಟೆಗೆ ಹೋಗಿ ಬರ್ಲೇನ್ರಿ? ನೀವೊಬ್ಬರೇ ಇರ್ತೀರಾ? ಸರಿ ಸೀತಾ. ಸಾವಿತ್ರಿ ಒಳಗಡೆ ಇದ್ದಾಳೇನು? ಸರಿ, ಹುಷಾರು. ನಾನು ಬರ್ಲೇನ್ರಿ? ಆಯ್ತು ಸೀತಾ. ಒಳಗಡೆ ಸಾವಿತ್ರಿ ಇದ್ದಾಳೆ ಅಂತ ಕಾಣುತ್ತೆ. ಅವಳಿಗೆ ಹೇಳ್ತೇನೆ, ಅವಳು ನಿಮಗೆ ಊಟಕ್ಕೆ ಬಡಿಸ್ತಾಳೆ. ನೀವು ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ, ಸರಿನಾ? ಸಾವಿತ್ರಿ, ಸಾವಿತ್ರಿ. ಯಾಕೆ ಕೂಗಿದ್ರಲ್ಲ? ನೋಡಮ್ಮ, ನಾನು ಸ್ವಲ್ಪ ಪೇಟೆಗೆ ಹೋಗಿ ಬರ್ತಾ ಇದ್ದೀನಿ. ಅದು ನಿಮ್ಮ ಅಣ್ಣನವ್ರಿಗೆ ಸ್ವಲ್ಪ ತಲೆ ನೋಯ್ತಾ ಇದೆ ಅಂತೆ. ನೀನು ನೋಡ್ತಾ ಇರೋ, ನಾನು ಬೇಗ ಬಂದುಬಿಡ್ತೀನಿ. ಆಯಿತು ಅತ್ತಿಗೆ. ಸರಿ, ಹುಷಾರು ರೀ, ಹುಷಾರು. ಯಾಕೋ ಏನು ಇಂದು ಬೆಳಗ್ಗೆಯಿಂದ ನನ್ನ ಕಳೆದು ಹೋದ ತಮ್ಮಂದಿರು ನೆನಪಾಗಿ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ತಂದೆ ಮಾರುತೇಶ್ವರ, ಆದಷ್ಟು ಬೇಗ ನನ್ನ ತಮ್ಮಂದಿರು ನನಗೆ ಸಿಗಲೆಂದು ಆಶೀರ್ವದಿಸು ತಂದೆ, ಆಶೀರ್ವದಿಸು. ಯಾಕಣ್ಣ, ನಿನ್ನೆ ಕಣ್ಣಲ್ಲಿ ನೀರು? ಏನಿಲ್ಲಮ್ಮ, ಕಣ್ಣಲ್ಲಿ ಸ್ವಲ್ಪ ಧೂಳು ಬಿದ್ದಂತಾಯ್ತು ಅಷ್ಟೇ. ಸರಿ ಅಣ್ಣ, ಮನೆಯಲ್ಲಿ ಕಾಫಿ ಪುಡಿ ಮುಗಿದು ಹೋಗಿದೆ, ಅದಕ್ಕೆ ನಾನೇ ಹೋಗಿ ತೆಗೆದುಕೊಂಡು ಬರ್ತೀನಿ. ಬೇಡಮ್ಮ, ನಾನೇ ಹೋಗಿ ತರುತ್ತೇನೆ.
ಲೇ ರಾಮ್ಯ, ರಾಮ್ಯ, ಯಾರಿದ್ದೀರಿ ಮನೆಯೊಳಗೆ? ಯಾರು ಕೂಗಿದ್ದು? ಓಹೋ, ದೇಸಾಯಿ ಅವರು. ಬನ್ನಿ, ಅಣ್ಣ ಮನೆಯಲ್ಲಿಲ್ಲ, ಹೊರಗಡೆ ಹೋಗಿದ್ದಾನೆ. ದೇಸಾಯಿ ಅವರು ಈ ಬಡವರ ಮನೆಗೆ ಬಂದ ಕಾರಣ ಹೇಳಿ, ಅಣ್ಣ ಬಂದ ನಂತರ ಹೇಳ್ತೀನಿ. ಕಾರಣ? ಕಾರಣವಿಲ್ಲದೆ ಯಾರು ಮನೆಗೆ ಕಾಲಿಡುವನಲ್ಲ ವಿಷಕಂಠ ದೇಸಾಯಿ. ನಿಮ್ಮಣ್ಣ ತಪ್ಪು ಮಾಡಿದ್ದಾನೆ. ಅದಕ್ಕೆ ಈ ದೇಸಾಯ ದರ್ಪ ತೋರಿಸಬೇಕೆಂದು ಮನೆಗೆ ಬಂದಿರಿ. ದೇಸಾಯಿ ಅವರು ನಮ್ಮಣ್ಣ ಎಂದು ತಪ್ಪು ಮಾಡುವವನಲ್ಲ. ಹೌದು, ನಿಮ್ಮಣ್ಣ ತಪ್ಪು ಮಾಡವನಲ್ಲ. ಅವನು ತ್ರೇತಾಯುಗದ ಶ್ರೀರಾಮಚಂದ್ರ, ನಾನು ರಾವಣ. ನೋಡು ಸಾವಿತ್ರಿ, ಆ ರಾವಣ ಮಾಡಿದ ತಪ್ಪನ್ನು ನಾನು ಮರಳಿ ಮಾಡಲಾರೆ. ಯಾಕೆಂದರೆ ಆ ರಾವಣಿಗೆ ರಸಿಕತೆ ಇರಲಿಲ್ಲ. ಅದಕ್ಕೆ ಆ ಸೀತೆಯನ್ನು ಲಂಕೆಲಿಟ್ಟು ಮುಟ್ಟದೆ ಕೆಟ್ಟ. ನಾನು ಅವನಲ್ಲ. ನಿನ್ನ ಶೀಲ ಸವಿದು ನಿನ್ನ ಕೊಲೆಗೈದು ನನ್ನ ಚಟ ತೀರಿಸಿಕೊಳ್ಳಬೇಕು. ಅದಕ್ಕೆ ಹೇಳುತ್ತಾರೆ ಬಲ್ಲವರು, ಇದು ಕಲಿಯುಗಲ್ಲ, ತಲೆಯುದ್ದವನ ತಲೆಯುಗ ಅಂತ. ಹಲಸು ಜಾತಿಯ ನಾಯಿ. ಆ ರಾವಣ ಸೀತೆಯನ್ನ ಮುಟ್ಟದೇನೆ ಸುಟ್ಟು ಬೂದಿಯಾಗಿ ಹೋದ. ಇನ್ನು ನೀನು ನನ್ನನ್ನೇನಾದರೂ ಮುಟ್ಟಿದ್ದೆ ನಿಜವಾದ್ರೆ, ಈ ಸಮಾಜದಲ್ಲಿರೋ ಸೀತೆಯಷ್ಟೇ ಪವಿತ್ರವಾದ ಹೆಣ್ಣು ಮಕ್ಕಳು ನಿನ್ನನ್ನ ಸುಟ್ಟು ಭಸ್ಮ ಮಾಡಿ ನಿನ್ನ ಚಿತಾಭಸ್ಮವನ್ನ ಕೃಷ್ಣನಲ್ಲಿ ತರ್ಪಣ ಮಾಡಿಬಿಡುವರು. ಎಚ್ಚರವಿರಲಿ. ಸಾವಿತ್ರಿ, ನೀನು ಅಂದುಕೊಂಡಷ್ಟು ಸಮಾಜ ಅಷ್ಟು ಒಳ್ಳೆಯದಲ್ಲ. ಗಂಡನಿಗೆ ಬುದ್ಧಿ ಹೇಳಿ ಗಂಡನ ದೇವರೆಂದು ತನ್ನ ಸುಖವಾಗಿ ಸರಸವಾಡು ಹೆಣ್ಣು ಮಕ್ಕಳ ತುಂಬಿರದೆ ಈ ಸಮಾಜದಾಗ 4 ಮಂದಿ ಮುಂದೆ ಅಣ್ಣ ತಂಗಿಯಂತೆ ನಡೆಸಿ 4 ಗೋಡೆ ಮಧ್ಯದವರೆಗೆ ಸುಖ ಕೋರುತ್ತಿದ್ದಾರಲ್ಲ, ಇದೇ ನಿನ್ನ ಹೆಣ್ಣು ಮಕ್ಕಳು. ಸಾವಿತ್ರಿ, ನಿನ್ನ ಸೀರೆಯನ್ನು ಸೆಳೆದು ನಿನ್ನ ಸುಖ ಪಡುತ್ತೇನೆ. ಹಿಂದೆ ಇಚ್ಚರ ಕೆಟ್ಟ ದುಷ್ಟಗಳು ಬಂದು ಮಾನದ ಜೊತೆ ಚಲ್ಲಾಟ ಮಾಡಿದ ದುರುಳ ದುಶ್ಯಾಸನ ಎದೆ ಬಗಿದು ಇಡೀ ರಕ್ತದಲ್ಲಿ ಮುಡಿ ಕಟ್ಟಿಸಿಕೊಂಡ ಬೆಂಕಿಯ ಮಗಳು ವಂಶ ನನ್ನ ಶೀಲದಲ್ಲಿ ನೋಡಲು ಬಂದ್ರೆ ಇನ್ನು ಬಿಸಿ ರಕ್ತವನ್ನೇ ಕುಡಿಬೇಕಾಗುತ್ತೆ. ಎಚ್ಚರ. ದ್ರೌಪದಿ, ಅಂದು ಸೋಮವಾರಗಳು ದ್ರೌಪದಿ ಕಾಪಾಡಲು ಆ ಶ್ರೀಕೃಷ್ಣ ಬಂದ. ಇಂದು ಯಾರು ಬರುತ್ತಾರೆ? ನನ್ನ ತಂಗಿಯ ಸೆರಗಳು ಯಾರು ಇಲ್ಲದ ಸಮಯ ಸಾಧಿಸಿ ನನ್ನ ತಂಗಿಯ ಸೀರೆ ಸೆರೆಗೆ ಕೈ ಹಾಕಿದ್ದೇನೆ. ನನ್ನ ಮಗಳೇ, ನೀನು ಯಾರು ಇಲ್ಲದ ಸಮಯದಲ್ಲಿ ನನ್ನ ದೋಚಿ ನಿನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ತೆಗೆದುಕೊಂಡೆಯಲ್ಲ ಅಂದು ನನ್ನ ಹಣ. ಅದರ ಪ್ರತಿಫಲ ಇಂದು ನಿನ್ನ ತಂಗಿಯ ಸೀದ ಹರಣ. ದೇಸಾಯಿ, ಏನು ಹೊಗಳುತ್ತಿರುವೆ? ಯಾರ ಹಣ ಯಾರು ದೋಚಿದರು? ನಾಲಿಗೆ ಎಂದು ಬಾಯಿಗೆ ಬಂದ ಹಾಗೆ ಹೊಗಳಿದರೆ ಆ ನಾಲಿಗೆಯನ್ನು ಕತ್ತರಿಸಬೇಕಾಗುತ್ತದೆ.
ಸುಮ್ಮನೆ ಹೊರಟು ಹೋಗಿ ಇಲ್ಲಿಂದ. ಸುಮ್ಮನೆ ಹೊರಟು ಹೋಗಬೇಕಾ? ಲೇ ರಾಮ್ಯ, ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಈ ವಿಷಕಂಠ ದೇಸಾಯಿ. ನಿನ್ನ ತಂಗಿಯ ಯೌವನದ ಚುಂಬನದಿಂದ ನನ್ನ ಕೆನ್ನೆಗೆ ಮುತ್ತಿಟ್ಟು ಮನ ಹಕ್ಕಿಯಾಗಿ ಹಾರಿ ಸಂತೋಷ ಪಡೋದಕ್ಕಾಗಿ ಈ ಕ್ಷಣಕ್ಕಾಗುತ್ತಿದ್ದೆ ಅಂದಿಸುವುದಕ್ಕಾಗಿ. ಲೇ ರಾಮ್ಯ, ಸುಮ್ಮನೆ ಕಾಲ ಹರಣ ಮಾಡದೆ ನನ್ನ ಕಾಮದ ದೃಷ್ಟಿಗೆ ಸುಖ ಬಾರಲೇ ತಂಗಿಯ ಶಿಶುವನ್ನು. ಏ ಮಗನ ದೇಸಾಯಿ, ನೀನು ಮಾಡುವ ಕೆಲಸ ಕೈಯಲ್ಲಿ ಬಳೆ ತೊಟ್ಟಿರುವ ಬಂದು ಹೆಣ್ಣು ಮಾಡುತ್ತಾಳೆ. ನೀನು ನಿಜವಾಗಿಯೂ ನಿಮ್ಮ ಅಪ್ಪನಿಗೆ ಹುಟ್ಟಿದ ಮಗನಾಗಿದ್ದರೆ ಕಟ್ಟಿದ ನನ್ನನ್ನು ಬೆಚ್ಚಿ ನೋಡು. ಕಟ್ಟಾಗಿರಲೇ ಮಗನ, ಕಟ್ಟಾಗಿರು ಜಿಟ್ಟು ಮಾತಾಡ್ತಲ್ಲ ಸೊಕ್ಕಿನ ಮಗ. ಇದಕ್ಕೆ ತಕ್ಕ ಉತ್ತರ ಇವನ ಕಣ್ಣ ಮುಂದೆ ಇವ ತಂಗಿ ಸೀದಾನ ಆಗಲೇಬೇಕು. ಈ ದೇಸಾಯಿನಿಗೆ ಎರಡೇ ಗೊತ್ತು, ಒಂದು ಪಡೆದುಕೊಳ್ಳುವುದು, ಇನ್ನೊಂದು ಕಳೆದುಕೊಳ್ಳುವುದು. ಕಣ್ಣಿಟ್ಟ ಹೆಣ್ಣನ್ನು ಅನುಭವಿಸಿದ ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ಸಾವಿತ್ರಿ ಪ್ರಾಯದ ವಯಸ್ಸಿನಲ್ಲಿ ಪಾದಾರ್ಪಣೆ ಮಾಡಿದ ಸೌಂದರ್ಯದ ಸಿರಿ. ಸೌಂದರ್ಯ ಸಿರಿಗೆ ಮನ ಎಂಬ ಹಕ್ಕಿ ಕುಕ್ಕಿ ತಿನ್ನುವ ಆಸೆ ಪ್ರತಿಸಲ ಕುಕ್ಕಿ ಬರುತ್ತಿದೆ ಎನ್ನಂತರಾಳದರೆ. ಕಣ್ಣು ಕುಕ್ಕುವ ಸುಂದರ ಚಲವೇ ಈ ರಾಮನ ತಂಗಿ ಸಾವಿತ್ರಿ. ಇಂಥ ಸುಖ ನನ್ನ ಜೀವನದಲ್ಲಿ ಎಲ್ಲಿ ನೋಡಿಲ್ಲ, ನೋಡಲೂ ಇಲ್ಲ. ಏನಿವಳ ತಳಕೋ ಬಳಕಿನ ನಡುವಿನ ಅಂತರಾಳದ ಅರಗಿನ ನುಡಿಮುತ್ತು. ಒಮ್ಮೆ ಮುಟ್ಟಿದರೆ ಮನ ಮುಟ್ಟಬೇಕೆಂಬ ಆಸೆ ಉಚ್ಚಿ ಹರಿಯುತ್ತದೆ ಎನ್ನಂತರಾಳದಲ್ಲಿ ಪ್ರತಿಕ್ಷಣ. ಸಾವಿತ್ರಿ, ಈ ದೇಸಾಯಿ ಮಾಡಿದ್ರು ಸಾಕ್ಷಿ ಇರಬಾರದು. ಅದಕ್ಕೆ ಇವರಿಗೊಂದು ಗತಿ ಕಾಣಿಸಲೇಬೇಕು.
ಆದರೂ ಸ್ವರ್ಗವ ದರಗಿಳಿದು ಸುಖ ಪಡುವ ಸಂತೋಷ ಪುತ್ರ ಸಾವಿತ್ರಿಗಾಗಿ ನಿವಾಸ ಮಾಡುವ ಕನಕನದಲ್ಲಿ ತುಂಬಿಕೊಂಡಿದೆ ನನ್ನ ರಕ್ತದಲ್ಲಿ ಸಾವಿತ್ರಿಯ ಮುತ್ತಿನ ಸಿರಿಮಳೆ. ಆದರೂ ಏನು ಮಾಡುವುದು? ಇಂದಿಲ್ಲ ನಾಳೆ ನನಗೆ ಮುಳುವಾಗುವುದು ಈ ಸಾವಿತ್ರಿ. ಅದಕ್ಕಾಗಿ ಆದಷ್ಟು ಬೇಗ ಕಳಿಸಬೇಕು ಇವಳನ್ನು ಯಮಪುರಕ್ಕೆ. ಅಯ್ಯೋ ಅಮ್ಮ ಧರ್ಮಿದೆಯೇ, ಕಾಮ ತುಂಬಿದ ಕಸಕ್ಕೆ ನನ್ನನ್ನ ಬಲಿ ಪಶುವನ್ನಾಗಿ ಮಾಡಿದೆಯ. ಶೀಲ ಕಳೆದುಕೊಂಡು ಈ ಸೋತು ಮುಖ ಹೊತ್ಕೊಂಡು ಹೇಗೆ ಬದುಕಲಿ, ಹೇಗೆ ಬದುಕಲಿ ಈ ಸಮಾಜದಲ್ಲಿ? ಲೇ ದೇಸಾಯಿ, ನಾವು ಎಷ್ಟೇ ಬೇಡ ಬಿದ್ದು ಬೇಡಿಕೊಂಡ್ರು ನನ್ನ ಕಾಮದೋಸೆಗೆ ನನ್ನ ಶೀಲವನ್ನೇ ಬಲಿ ತೆಗೆದುಕೊಂಡೆ ಅಲ್ಲೋ. ನಾನೆಲ್ಲ ಸುಮ್ಮನೆ ಬಿಡೋದಿಲ್ವೋ? ಹಕ್ಕಿಗೆ ರೆಕ್ಕೆ ಕತ್ತರಿಸಿದಾಗ ಗೂಡು ಸಿರಕ್ಕೂ ಆಗಲ್ಲ, ಭೂಮಿಗೆ ಅಪ್ಪಳಿಸಲೇಬೇಕು. ನನ್ನನ್ನು ಏನು ಮಾಡ್ತೀಯ ನೀನು? ನಿನ್ನನ್ನು ಬದುಕಲು ಬಿಟ್ಟೆ ತಾನೆ. ಜಾನಿ ನಡಲೇ ಮಗನ. ಛೇ ಛೇ ಏನ್ರಿ ನಮ್ ದೇಸಾರ ತೆಗದ ಬರೀ ಇಂಥದ ನೋಡ್ರಿ. ದೇವ್ರಿ ಸ್ವಾಮಿ, ಏನ್ರಿ ಇದೆಲ್ಲ? ಸಾವಿತ್ರಿ, ಇಲ್ಲಿ ನಡೆದ ಈ ದುರ್ಘಟನೆ ಆ ದುಷ್ಟ ದೇಸಾಯಿ ನನ್ನ ತಂಗಿ ಸಾವಿತ್ರಿಯ ಶೀಲ ಅವಳನ್ನು ಕೊಂದು ಅವನಿಗೆ ಏನೂ ಮಾಡಲು ಆಗಲಿಲ್ಲ ಸೀತ, ಆಗಲಿಲ್ಲ. ನಾನಿನ್ನು ಬದುಕಬಾರದು ಸೀತ, ಬದುಕಬಾರದು. ಅಂತ ಘಟನೆ ನನ್ನ ಕಣ್ಣೆದುರಿಗೆ ನಡೆದು ಹೋಯ್ತು ಸೀತಾ, ನಡೆದು ಹೋಯ್ತು ಸೀತಾ. ನಾನಿನ್ನು ಬದುಕಬಾರದು ಸೀತಾ, ಬದುಕಬಾರದು. ಹಾಗನ್ಬೇಡಿ, ಹಾಗನ್ಬೇಡಿ. ಇಂಥ ಘಟನೆ ಯಾವ ಅಣ್ಣನ ಕಣ್ಣೆದುರಿಗೂ ನಡೆದಿಲ್ಲ ಸೀತಾ, ನಡೆದಿಲ್ಲ ಸೀತಾ. ನಾನಿನ್ನು ಈ ಭೂಮಿಯ ಮೇಲೆ ಬದುಕಬಾರದು ಸೀತಾ, ಬದುಕಬಾರದು. ಇಲ್ಲೋಡಿ, ಸಾಕು ನಿಲ್ಲಿಸಿ. ನೀವು ನೋಡ್ಬೇಕಾದ ನಿಮ್ಮ ಸಾವನ್ನಲ್ಲ, ಆ ಪಾಪಿ, ಆ ದುಷ್ಟ, ಆ ದೇಸಾಯಿ ಗೌಡನ ಸಾವನ್ನ ಕಣ್ತುಂಬ ಕಾಣಬೇಕು. ಹೌದು ಸೀತಾ, ಹೌದು, ನಿನ್ನ ಮಾತು ನಿಜ. ಈಗಲೇ ಆ ದೇಸಾಯಿಯ ದರ್ಪಕ್ಕೆ ಅಂತ್ಯ ಆಡಿ ಅವನ ರುಂಡದಿಂದವನ್ನು ಮುಂಡದಿಂದ ಬೇರ್ಪಡಿಸಿ ನನ್ನ ತಂಗಿಯ ಸಮಾಧಿಗೆ ರಕ್ತದರ್ಪಣ ಮಾಡಿ ಅವಳ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ. ಏ ಮಗನ ದೇಸಾಯಿ, ಬರುವೆ ಮಗನ, ಬರುವೆ. ನೋಡಿ, ನಿಂತ್ಕೊಳ್ಳಿ. ಅಲ್ಲ, ಅವಸರದಲ್ಲಿ ಬುದ್ಧಿನ ಕೈ ಕೊಡ್ಬೇಡಿ. ಅಲ್ಲೋಡ್ರಿ, ನಮ್ಮ ಸಾವಿತ್ರಿ ಹೇಗೆ ಎಣವಾಗಿ ಬಿದ್ದಿದ್ದಾಳೆ.
ಮೊದಲು ಅವಳ ಶವ ಸಂಸ್ಕಾರ ಮಾಡೋಣ, ಆಮೇಲೆ ಬೇಕಿದ್ರೆ ನೀವು ಸೇಡ ನೀವು ತೀರಿಸ್ಕೊಳ್ಳಿ. ಬನ್ನಿ, ಮೊದಲು ಅವಳ ಕಾರ್ಯ ಮಾಡಿ ಮುಗಿಸ್ಬೇಕು. ತಪ್ಪು ಮಾಡಿದೆ ಸೀತಾ, ತಪ್ಪು ಮಾಡಿದೆ. ನಿನ್ನ ಮೇಲೆ ಆಣೆ ಮಾಡಿ ತಪ್ಪು ಮಾಡಿದೆ. ಸರಿ, ಮೊದಲು ತಂಗಿಯ ಅಂತ್ಯ ಸಂಸ್ಕಾರ ಮಾಡಿ ಆಮೇಲೆ ಆ ದೇಸಾಯಿಯ ದರ್ಪಕ್ಕೆ ಅಂತ್ಯ ಆಡುತ್ತೇನೆ. ಸಾವಿತ್ರಿ, ಸಾವಿತ್ರಿ